Good morning, everybody. Today we are discussing about the chapter 5 gives us a role model. Men often became what they believe themselves to be. If I believe I cannot do something, it makes me incapable of doing it. But when I can, then I acquire the ability to do it, even if I don't have it in the beginning. Mahatma Gandhi. So according to Mahatma Gandhi, so ಒಬ್ಬ ಮನುಷ್ಯ men often became what they believe themselves to be. ಅಂದ್ರೆ ಮನುಷ್ಯ ತನ್ನನ್ನು ತಾನು ಏನನ್ನ ಬಿಲೀವ್ ಮಾಡ್ಕೊಂಡಿರ್ತಾನೆ ಅಂತಂತಂದ್ರೆ, if I believe I cannot do something, if I believe I cannot do something, it makes me incapable of doing it. ಅಂದ್ರೆ ನಾವು ನಮ್ಮನ್ನ ಏನಂತ ನಂಬ್ಕೊಂಡ್ಬಿಡ್ತೀವಿ ಅಂತಂದ್ರೆ, ನಮ್ಮ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ಲ, cannot do something, ಏನು ಮಾಡೋದಕ್ಕಾಗಲ್ಲ, it makes me incapable of doing it. ಹಂಗಾಗಿ ಅದನ್ನ ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು we are fixed. But when I can, then I acquire the ability to do it, even if I don't have it in the beginning. ಸೊ ಅಂದ್ರೆ ನಾವ್ ಯಾವಾಗ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ನಾವು ನಮ್ಮನ್ನ ನಾವು ಬಿಲೀವ್ ಮಾಡ್ತೀವೋ, ಆಗ ಏನಾಗುತ್ತೆ ಅಂತಂತಂದ್ರೆ, ಸೊ ಅದು ನಮ್ಗೆ ಅಕ್ಕರ್ ಆಗುವಂಥದ್ದು ಅಂತಂತಂದ್ರೆ ಏನಾಗುತ್ತೆ ಅಂದ್ರೆ ಎಬಿಲಿಟಿ ಅನ್ನೋಂಥದ್ದು ನಮ್ಮಲ್ಲಿ ಬರುತ್ತೆ. ಸೊ ಅವಾಗ ನಾವು ಅದನ್ನ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ, ಆ ಸಾಮರ್ಥ್ಯ ನಮ್ಮಲ್ಲಿ ಬರುತ್ತೆ, ಆ ಎಬಿಲಿಟಿ ನಮ್ಗೆ ಬರುತ್ತೆ ಅನ್ನೋಂಥದ್ದನ್ನ ಹೇಳ್ತಾ ಇರೋಂಥದ್ದು. ಸೊ ಇದು ಮಹಾತ್ಮ ಗಾಂಧಿ ಹೇಳ್ತಾ ಇರೋಂಥದ್ದು. ಅಂದ್ರೆ ಇಲ್ಲಿ ಸಿಂಪಲ್ ಇದೇನ್ ಹೇಳ್ತಿರೋದು ಅಂತಂತಂದ್ರೆ, ಮಹಾತ್ಮ ಗಾಂಧಿ ಅವ್ರು ಹೇಳ್ತಾ ಇರೋಂಥದ್ದು, ನಾವು ಮನುಷ್ಯರು ಏನು ಅಂತಂತಂದ್ರೆ ನಮ್ ಕೈಲಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ, ಆ ಸಾಮರ್ಥ್ಯ ನಮ್ಗಿಲ್ಲ ಅಂತ ಹೇಳ್ಬಿಟ್ಟು ನಾವು ನಮ್ಮನ್ನ ತುಂಬಾ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು ಅನ್ನೋಂಥದ್ದು ನಮ್ಮನ್ನ ಕಾಡ್ತಾ ಇರುತ್ತೆ. ಸೊ ಆಗ ನಮ್ ಕೈಯಲ್ಲಿ ಏನು ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಕೆಲಸ ಅಥವಾ ಈ ವರ್ಕ್ ನನ್ನ ಕೈಯಲ್ಲಿ ಮಾಡೋದಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮನ್ಸಲ್ಲಿ ಆ ಇದನ್ನ ರಿಸೀವ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಆ ಎಬಿಲಿಟಿ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಸೊ ಆಗ ಏನಾಗುತ್ತೆ ಅಂತಂದ್ರೆ, ನಾವು ಅದನ್ನ ಮಾಡೋದಿಕ್ಕೆ, ಆ ಕೆಲ್ಸನ ಮಾಡೋದಿಕ್ಕೆ, ಅದ್ರಲ್ಲಿ ಸಕ್ಸಸ್ ಆಗೋದಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಬಟ್ ಯಾವಾಗ ಅಂದ್ರೆ ನಮ್ಮನ್ನ ನಾವು ನಂಬಬೇಕು, ನಮ್ ಕೆಪಾಬಿಲಿಟಿ ಏನು ಅನ್ನೋಂಥದ್ದನ್ನ ನಂಬಿದಾಗ ಮಾತ್ರನೇ ಅದನ್ನ ನಾವು ಅಚೀವ್ ಮಾಡೋದಿಕ್ಕೆ ಆಗುವಂಥದ್ದು, ಸಕ್ಸಸ್ಫುಲ್ ಆಗೋದಿಕ್ಕೆ ಸಾಧ್ಯ ಆಗುವಂಥದ್ದು ಅನ್ನೋಂಥದ್ದನ್ನ ಮಹಾತ್ಮ ಗಾಂಧಿ ಹೇಳಿರುವಂಥದ್ದು. ವೈ ಶುಡ್ ಐ ಮೀಟ್ ಯಂಗ್ ಸ್ಟೂಡೆಂಟ್ಸ್ ಇನ್ ಪರ್ಟಿಕ್ಯುಲರ್? So Abdul Kalam says that, why should I meet young students in particular? He questioned. Seeking the answer, I went back to my student days. So ಅದಕ್ಕೆ ಆನ್ಸರ್ ಏನು ಅಂತಂತಂದ್ರೆ, seeking the answer, I went back to my student days. ಸೊ ಅವರ ಸ್ಟೂಡೆಂಟ್ ಏನು ಏಜ್ ಇತ್ತಲ್ವಾ, ಆ ಏಜ್ಗೆ, ಆ ಚೈಲ್ಡ್ಹುಡ್ ಡೇಸ್ಗೆ ಹೋಗ್ಬೇಕು, ಹೋದಾಗ ಅದಕ್ಕೆ ಆನ್ಸರ್ ಸಿಗುತ್ತೆ ಅನ್ನೋಂಥದ್ದನ್ನ ಹೇಳ್ತಾ ಇರೋಂಥದ್ದು. he says that from the island of Rameshwaram, what back to my student days. So ಅಂದ್ರೆ his birthplace is Rameshwaram. So it is a island. ಸೊ ಇಲ್ಲಿ ಅವರು ಸ್ಟಡೀಸ್ ಮಾಡ್ತಿರ್ಬೇಕಾದ್ರೆ ಅಥವಾ ಆ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಹೇಗಿತ್ತು ಅನ್ನೋಂಥದ್ದನ್ನ ಹೇಳ್ತಾ ಇರೋಂಥದ್ದು. ಫ್ರಮ್ ದ ಐಲ್ಯಾಂಡ್ ಆಫ್ ಸೀಮ್ಸ್ ಕ್ವೈಟ್ ಇನ್ಕ್ರೆಡಿಬಲ್. What was it that made it possible? Hard work, ambition, many things come to my mind. I feel the most important thing was that I always assessed my worthy by the value of my contribution. So ಅಬ್ದುಲ್ ಕಲಾಂ ಅವ್ರು ಏನ್ ಹೇಳ್ತಿದಾರ ಅಂತಂದ್ರೆ, from the island of Rameshwaram, what a great journey it's been. Looking back, it all seemed quite incredible. ಸೊ ಅವ್ರು ಏನ್ ಹೇಳ್ತಿದಾರ ಅಂತಂದ್ರೆ, ಸೊ ಒನ್ಸ್ ನಾನು ಆ ಐಲ್ಯಾಂಡ್ ರಿಮೆಂಬರ್ ಮಾಡ್ಕೊಂಡ್ರೆ, ನನ್ನ ಚೈಲ್ಡ್ಹುಡ್ ಡೇಸ್ ನ ರಿಮೆಂಬರ್ ಮಾಡ್ಕೊಂಡ್ರೆ, ಇಟ್ ಈಸ್ ಅ ಅನ್ಬಿಲೀವಬಲ್. ಇನ್ಕ್ರೆಡಿಬಲ್ ಮೀನ್ಸ್ ಅನ್ಬಿಲೀವಬಲ್. ಓಕೆ, ಇನ್ಕ್ರೆಡಿಬಲ್ ಮೀನ್ಸ್ ಅನ್ಬಿಲೀವಬಲ್. ಸೊ ಅದನ್ನ ನನ್ನ ಕೈಯಲ್ಲಿ ಈಗ್ಲೂ ಆ ಒಂದು ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಏನು ಅನ್ನೋಂಥದ್ದನ್ನ ನಾನು ರಿಮೆಂಬರ್ ಮಾಡ್ಕೊಂಡಿದ್ದೆ. ಆದ್ರೆ ಸೊ ಅದು
ಈ ಅನ್ಬಿಲೀವಬಲ್ ಅಂತ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರಂತದ್ದು. ವಾಟ್ ವಾಸ್ ಇಟ್ ದಟ್ ಮೇಡ್ ಇಟ್ ಪಾಸಿಬಲ್? ಸೊ ಹಂಗಾದ್ರೆ ಇದನ್ನೆಲ್ಲ ಯಾವ್ದು ಸಾಧ್ಯವಾಗಿಸಿತ್ತು? ಸೊ ಏನು ಅಂತಂತಂದ್ರೆ ರಾಮೇಶ್ವರಂ ಇಂದ ಡೆಲ್ಲಿಗೆ ಅವರು ಜರ್ನಿ ಮಾಡ್ತಾರಲ್ವಾ, ಸೊ ಈ ಮಿಡಲ್ ಏನೆಲ್ಲ ಅವ್ರು ಅಚೀವ್ಮೆಂಟ್ ಮಾಡಿದ್ದಾರೆ, ಸೊ ಇದೆಲ್ಲ ಹೇಗ್ ಪಾಸಿಬಲ್ ಆಯ್ತು, ಹಾಗಾದ್ರೆ ಹೇಗ್ ಸಾಧ್ಯ ಆಯ್ತು ಅಂತ ಹೇಳ್ಬಿಟ್ಟು ಸೊ ಕೇಳ್ತಿದ್ದಾರೆ, ಕ್ವಶನ್ ಮಾಡ್ತಿದ್ದಾರೆ. ಸೊ ಅದ್ರ ಹಿಂದೆ ಇರುವಂತದ್ದು ಏನು ಅಂತಂತಂದ್ರೆ ಹಾರ್ಡ್ ವರ್ಕ್, ಆಂಬಿಷನ್. ಓಕೆ, ಹಾರ್ಡ್ ವರ್ಕ್, ಆಂಬಿಷನ್. ಮೆನಿ ಥಿಂಗ್ಸ್ ಕಮ್ ಟು ಮೈ ಮೈಂಡ್. ಸೊ ನಾನು ರಾಮೇಶ್ವರಂ ಅಲ್ಲಿ ಆಸ್ ಎ ಚೈಲ್ಡ್ಹುಡ್ ಅಥವಾ ಆಸ್ ಎ ಸ್ಟೂಡೆಂಟ್ ಆಗಿ ನನ್ನ ಲೈಫ್ ನಾನು ಸ್ಟಾರ್ಟ್ ಮಾಡಿದಾಗ್ಲಿಂದ ಸ್ಟಿಲ್ ಡೆಲ್ಲಿಗೆ ಬಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಏನಿದೆ ಅಚೀವ್ಮೆಂಟ್ಸ್, ಅದೆಲ್ಲ ಅದ್ರ ಹಿಂದೆ ಏನಿದೆ ಅಂತಂತಂದ್ರೆ ಆ ಒಂದು ಸಕ್ಸಸ್ಫುಲ್ ಸ್ಟೋರಿ ಆಗಿರ್ಬೋದು ಅಥವಾ ಸಕ್ಸಸ್ಫುಲ್ ಜರ್ನಿ ಹಿಂದೆ ಏನಿದೆ ಅಂತಂದ್ರೆ ಹಾರ್ಡ್ ವರ್ಕ್ ಇದೆ, ಆಂಬಿಷನ್ ಇದೆ, ಮೆನಿ ಥಿಂಗ್ಸ್ ಕಮ್ ಟು ಮೈ ಮೈಂಡ್. ಸೊ ಇನ್ನೂ ಹಲವಾರು ವಿಷಯಗಳು ನನ್ನ ಮನಸ್ಸಲ್ಲಿ ಬರುತ್ತೆ. ಈ ಜರ್ನಿಲಿ ನಾನು ಇಷ್ಟೊಂದು ಸಕ್ಸಸ್ ಆಗಿರೋದಕ್ಕೆ ಇವೆಲ್ಲ ಕಾರಣ ಅನ್ನೋಂಥದ್ದು, ಇನ್ನೂ ಹೆಚ್ಚು ಕಾರಣಗಳು ಇರಬಹುದು ಅನ್ನೋಂಥದ್ದು ನನ್ನ ಮೈಂಡ್ಗೆ ಬರುತ್ತೆ ಅನ್ನೋಂಥದ್ದನ್ನ ಹೇಳ್ತಾರಂಥದ್ದು. ಐ ಫೀಲ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಾಸ್ ದಟ್ ಐ ಆಲ್ವೇಸ್ ಅಸೆಸ್ಡ್ ಮೈ ವರ್ತ್ ಬೈ ದ ವ್ಯಾಲ್ಯೂ ಆಫ್ ಮೈ ಕಾಂಟ್ರಿಬ್ಯೂಷನ್. ಸೊ ಅಗೇನ್ ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ಮೆನಿ ಥಿಂಗ್ಸ್ ಕಮ್ to my mind. I feel the most important things was that I always assessed my worthy by the value of my contribution. So again ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂತಂದ್ರೆ assessed means evaluation. ಸೊ ಅವ್ರು ಅಗೇನ್ ನಾವು ಈ ಇವ್ಯಾಲ್ಯೂಯೇಷನ್ ಮಾಡ್ಕೊಂಡಿರೋಂಥದ್ದನ್ನ ಮಾಡ್ತಾರಂತದ್ದು ನೋಡಿ ಏನು ಅಂತಂತಂದ್ರೆ ಏನ್ ಅವ್ರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಸೊ ಕಾಂಟ್ರಿಬ್ಯೂಟ್ ಮಾಡಿರೋಂಥದ್ದು ಎಲ್ಲಾನು ತಗೊಳ್ಳೋದಾದ್ರೆ ಸೊ ತುಂಬಾ ವರ್ತಿ, ವ್ಯಾಲ್ಯೂಬಲ್ ಇರೋಂತ ಅಥವಾ ಇನ್ಕ್ಲೂಡಿಂಗ್ ವ್ಯಾಲ್ಯೂಸ್ ಅನ್ನೋಂಥದ್ದು ತುಂಬಾ ಇದೆ ಅನ್ನೋಂಥದ್ದನ್ನ ಏನ್ ಮಾಡ್ತಿದಾರೆ ಅಂತಂತಂದ್ರೆ ಸೊ ಅಗೇನ್ ಹೇಳ್ತಾರಂತದ್ದು. The fundamental things is that you must know that you deserve the good things of life. So ನಾವು deserve means eligibility. Okay, deserve means eligibility. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂತಂದ್ರೆ ಸೊ ನಾವು ಒಳ್ಳೆ ಮನುಷ್ಯರಾಗಿ ಜೀವನ ನಡೆಸ್ಬೇಕಂದ್ರೆ ಗುಡ್ ಕ್ವಾಲಿಟೀಸ್ ಇರೋಂಥದ್ದು ಅಥವಾ ವ್ಯಾಲ್ಯೂಬಲ್ ಲೈಫ್ ನ ಲೀಡ್ ಮಾಡ್ಬೇಕಂತಂದ್ರೆ ನಮ್ಮಲ್ಲಿ ಏನಿರ್ಬೇಕು ಅಂತಂತಂದ್ರೆ ಸೊ ದ ಫಂಡಮೆಂಟಲ್ ಥಿಂಗ್ಸ್ ಈಸ್ ದಟ್ ಯು ಮಸ್ಟ್ ನೋ ದಟ್ ಯು ಡಿಸರ್ವ್ ದ ಗುಡ್ ಥಿಂಗ್ಸ್ ಆಫ್ ಲೈಫ್. ಸೊ ನಾವು ಒಳ್ಳೇದಕ್ಕೆ ಅರ್ಹರಾಗಬೇಕು ಅಂತಂತಂದ್ರೆ ಅಥವಾ ಅದನ್ನ ಎಲಿಜಿಬಿಲಿಟಿ ಅನ್ನೋಂಥದ್ದನ್ನ ನಾವು ಪಡ್ಕೊಳ್ಬೇಕಾದ್ರೆ ಫಸ್ಟ್ ನಾವು ಏನ್ ಲೈಫ್ ನ ಲೀಡ್ ಮಾಡ್ತಾ ಇರ್ತೀವಿ ಅದ್ರಲ್ಲಿ ಗುಡ್ ಥಿಂಗ್ಸ್ ಅನ್ನೋಂಥದ್ದು ಇರಬೇಕು. ದ ಬೆನಿಫಿಟ್ಸ್ ದಟ್ ಗಾಡ್ ಬಿಸ್ಟೋಸ್. ಸೊ ಅದನ್ನ ಯಾರು ನಮ್ಗೆ ಪ್ರೊವೈಡ್ ಮಾಡೋದು ಅಂತಂತಂದ್ರೆ ಗಾಡ್. ಓಕೆ, ದೇವ್ರು ಅದನ್ನ ನಮ್ಗೆ ಕೊಡುವಂಥದ್ದು. ಬಿಸ್ಟೋಸ್ ಮೀನ್ಸ್ ದಯಪಾಲಿಸು ಅಂತ ಹೇಳ್ಬಿಟ್ಟು ಅಂದ್ರೆ ಇಲ್ಲಿ ದೇವ್ರು ಅದನ್ನ ದಯಪಾಲಿಸುವಂಥದ್ದು. ನಾವು ಒಳ್ಳೆ ರೀತಿಯಾಗಿ ಇರುವಂತ ಜೀವನನ ನಾವು ನಡೆಸ್ತಾ ಹೋದ್ರೆ ಸೊ ಅವಾಗ ದೇವ್ರ ನಮ್ಗೆ ಏನ್ ಮಾಡ್ತಾನ ಅಂತಂದ್ರೆ ಸೊ ಅದಕ್ಕೆ ಏನೇನು ಪ್ರೊವೈಡ್ ಮಾಡ್ಬೇಕು ಅದನ್ನೆಲ್ಲಾನು ಗಾಡೇ ಬಿಸ್ಟೋಸ್ ಮಾಡುವಂಥದ್ದು. ಬಿಸ್ಟೋಸ್ ಮೀನ್ಸ್ ದಯಪಾಲಿಸು ಅಂತ ಹೇಳ್ಬಿಟ್ಟು. Unless our student and the young believes that they are worthy of being a citizens of a developed India. So again ಅವರು ನಮ್ಮ ಸ್ಟೂಡೆಂಟ್ಸ್ ಗೆ ಮತ್ತೆ ಯಂಗ್ಸ್ಟರ್ಸ್ ಗೆ ಹೇಳ್ತಾರಂತದ್ದು. ಸೊ ಏನ್ ಹೇಳ್ತಿದಾರೆ ಅಂತಂದ್ರೆ unless our students and the young believe that they are worthy of being a citizens of a developed India. ಡೆವಲಪ್ಡ್ ಇಂಡಿಯಾಗೆ ಸೊ ನಾವು ವರ್ತಿ ಆಗಿರೋಂತ ಯಂಗ್ಸ್ಟರ್ಸ್ ಆಗ್ಬೇಕು ಅಥವಾ ಒಳ್ಳೆ ಯೂಸ್ ಆಗುವಂತ ಸ್ಟೂಡೆಂಟ್ಸ್ ಆಗ್ಬೇಕು ಅಂತಂತಂದ್ರೆ ಫಸ್ಟ್ ನಾವೇನಂತಂದ್ರೆ ಒಂದು ಒಳ್ಳೆ ಮಾದರಿಯಾಗಿರುವಂತ ದೇಶನ ಕಟ್ಟಬೇಕು ಅಂತಂತಂದ್ರೆ ಅಥವಾ ಒಂದೊಳ್ಳೆ ಮುಂದುವರೆದ ದೇಶವನ್ನಾಗಿ ಮಾಡ್ಬೇಕು ಅಂತಂತಂದ್ರೆ ನಾವು ಸ್ಟೂಡೆಂಟ್ಸ್ ಆಗಿರ್ಬೋದು, ಯಂಗ್ಸ್ಟರ್ಸ್ ಆಗಿರ್ಬೋದು, ಏನ್ ಆಗಿರ್ಬೇಕಂತಂದ್ರೆ ಗುಡ್ ಸಿಟಿಸನ್ಸ್ ಆಗಿರ್ಬೇಕು. ಒಳ್ಳೆ ನಾಗರಿಕರಾಗಿದ್ದಾಗ ಮಾತ್ರನೇ ನಾವ್ ಏನ್ ಮಾಡಬಹುದು ಅಂತಂತಂದ್ರೆ ಒಂದು ಡೆವಲಪ್ಡ್ ಕಂಟ್ರಿನ ಅಥವಾ ಡೆವಲಪ್ಡ್ ನೇಷನ್ ಅನ್ನ ನಾವು ಸೊ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಂಗಾಗಿ ಯಂಗ್ಸ್ಟರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರಬಹುದು ಅನ್ಲೆಸ್ ಆಗಿ ಅಥವಾ ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ನಾವೇನ್ ಮಾಡ್ಬೇಕು ಅಂತಂತಂದ್ರೆ ಒಳ್ಳೆ ನೇಷನ್ ನಾವು ಬಿಲ್ಡ್ ಮಾಡ್ಬೇಕು ಅಂತಂತಂದ್ರೆ ಸೊ ನಾವ್ ಯಾವಾಗ್ಲೂ ಹಾರ್ಡ್ ವರ್ಕ್ ಮಾಡ್ಬೇಕು ಅನ್ನೋಂಥದ್ದನ್ನ ಹೇಳ್ತಾ ಇರೋಂಥದ್ದು. ಗುಡ್ ಸಿಟಿಸನ್ಸ್ ಆಗ್ಬೇಕು ಅಂತಂತಂದ್ರೆ ಡೆವಲಪ್ಡ್ ಕಂಟ್ರಿ ಮಾಡ್ಬೇಕು ಅಂತಂತಂದ್ರೆ ನಾವೆಲ್ಲ ಒಳ್ಳೆ ಗುಡ್ ಸಿಟಿಸನ್ಸ್ ಆಗ್ಬೇಕು ಅನ್ನೋಂಥದ್ದನ್ನ ಹೇಳ್ತಾ ಇರೋಂಥದ್ದು. ಹೌ ವಿಲ್ ದೇ ಎವರ್ ಬಿ ರೆಸ್ಪಾನ್ಸಿಬಲ್ ಅಂಡ್ ಎನ್ಲೈಟೆಡ್
ಸಿಟಿಸನ್ಸ್. ಆಗ ಏನಾಗುತ್ತೆ ಅಂತಂದ್ರೆ ನಾವು ಒಳ್ಳೆ ಸಿಟಿಸನ್ಸ್ ಆಗಿ, ಸೊ ಸ್ಟೂಡೆಂಟ್ಸ್ ಯಂಗ್ಸ್ಟರ್ಸ್ ಒಳ್ಳೆ ಸಿಟಿಸನ್ಸ್ ಆಗಿ ಒಂದು ದೇಶನ ಕಟ್ಟೋ ಅಂತದ್ದು ಆದ್ರೆ ಆಗ ನಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಸೊ ರೆಸ್ಪಾನ್ಸಿಬಲ್ ಅಂಡ್ ಎನ್ಲೈಟನ್ಡ್ ಸಿಟಿಸನ್ ಅಂತ ಹೇಳ್ಬಿಟ್ಟು ನಮ್ಮನ್ನ ಕರೀತಾರೆ. ಸೊ ಇಲ್ಲಿ ಸಿಟಿಸನ್ಸ್ ಅಂದ್ರೆ ನಮ್ಗೆ ಒಳ್ಳೆ ಏನು ರೆಸ್ಪೆಕ್ಟ್ ಸಿಗುವಂತದ್ದು, ಒಳ್ಳೆ ವ್ಯಾಲ್ಯೂಸ್ ಕೊಡುವಂತದ್ದು ಈ ತರದ್ದು ಆಗುತ್ತೆ. ಒಂದು ಒಳ್ಳೆ ದೇಶನ ಕಟ್ಟಬೇಕು ಅಂತಂತಂದ್ರೆ ನಮ್ಮನ್ನ ಒಳ್ಳೆ ಸಿಟಿಸನ್ಸ್ ಅಂತ ಹೇಳ್ಬಿಟ್ಟು ಕರಿಬೇಕು ಅಂತಂತಂದ್ರೆ ಸೊ ನಾವಿಲ್ಲಿ ಏನ್ ಮಾಡ್ಬೇಕು ಅಂತಂತಂದ್ರೆ ಸೊ ಒಳ್ಳೆ ವ್ಯಾಲ್ಯೂಸ್ ನಾವು ನಮ್ಮಲ್ಲಿ ಏನ್ ಮಾಡಿಸ್ಕೋಬೇಕಂತ ಡೆವಲಪ್ ಮಾಡ್ಕೋಬೇಕು. ಆಗ ಮಾತ್ರನೇ ಇದೆಲ್ಲ ಸಾಧ್ಯ ಅನ್ನೋಂಥದ್ದನ್ನ ಹೇಳ್ತಾರಂಥದ್ದು. There is nothing mysterious about the abundance in developed nations. The historical fact is that the people of these nations, the G8 as they are called, believed over many generations that they must lay a good life in the strong and prosperous nation. So again ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ there is nothing mysterious about the abundance it developed nations. ಒಂದು ಡೆವಲಪ್ಡ್ ನೇಷನ್ಸ್ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ಸೊ ಅಲ್ಲಿ ಏನ್ ಇಂಪಾರ್ಟೆಂಟ್ ಆಗಿರ್ಬೇಕು ಅಂತಂತಂದ್ರೆ ನಮ್ಮಲ್ಲಿ ಅಬಾಂಡ್ನೆಸ್ ಮೀನ್ಸ್ ಸೊ ಪ್ಲೆಂಟಿ ಮೀನ್ಸ್ ಹೇರಳವಾಗಿರುವಂತದ್ದು ಅಂತ ಹೇಳ್ಬಿಟ್ಟು. ಸೊ ಒಂದು ನೇಷನ್ ಬಿಲ್ಡ್ ಆಗ್ಬೇಕು ಅಂತಂತಂದ್ರೆ ನಮ್ಗೆ ಇಂಪಾರ್ಟೆಂಟ್ ಆಗಿ ಏನೇನ್ ನೆಸೆಸಿಟಿ ಇದೆ ಅಂತಂತಂದ್ರೆ ಸೊ ಅದಕ್ಕೆ ಬೇಕಾಗಿರುವಂತ ಎಲ್ಲಾ ನೆಸೆಸಿಟಿ ಇರುವಂತದ್ದೆಲ್ಲ ತುಂಬಾ ಹೇರಳವಾಗಿರುವಂತದ್ದು ಅಬಾಂಡ್ನೆಸ್ ಅಂತ ಹೇಳ್ಬಿಟ್ಟು. The historic fact is that the people of these nations, the G8 as they are called, believed over many generations that they must live a good life in a strong and prosperous nations. The reality became aligned with their aspirations. So as a developed country ಅಂತಂತಂದ್ರೆ according to G8 means global 8. ಸೊ ಗ್ಲೋಬಲ್ 8 ಅಂತಂತಂದ್ರೆ ಸೊ 8 ಕಂಟ್ರೀಸ್ ನ ಸೇರ್ಕೊಂಡು ಏನು ಅಂತಂತಂದ್ರೆ ಸೊ ಒಂದು ಗ್ರೂಪ್ ನ ಮಾಡ್ಕೊಂಡು ಆಸ್ ಎ ನೇಷನ್ಸ್ ಡೆವಲಪ್ ಆಗ್ಬೇಕು ಅಂತಂತಂದ್ರೆ ಏನೇನ್ ನೆಸೆಸಿಟಿ ಇದೆ ಅನ್ನೋಂಥದ್ದನ್ನ ಸೊ ಅಲ್ಲಿ ಹೇಳ್ತಾರಂಥದ್ದು. ಸೊ ಮೇಜರ್ ಆಗಿ ನಾವ್ ಇಲ್ಲಿ ಏನ್ ಮಾಡ್ಬೇಕು ಅಂತಂತಂದ್ರೆ ಸೊ ಗುಡ್ ಲೈಫ್ ಇನ್ ಎ ಸ್ಟ್ರಾಂಗ್ ಅಂಡ್ ಪ್ರಾಸ್ಪರಸ್ ನೇಷನ್ ನ ಬಿಲ್ಡ್ ಮಾಡ್ಬೇಕು ಅಂತಂತಂದ್ರೆ ದ ರಿಯಾಲಿಟಿ ಬಿಕೇಮ್ ಅಲೈನ್ಡ್ ವಿತ್ ದೇರ್ ಆಸ್ಪಿರೇಷನ್. ಸೊ ಆಸ್ಪಿರೇಷನ್ ಮೀನ್ಸ್ ಏನು ಅಂತಂತಂದ್ರೆ ಸೊ ಆಕಾಂಕ್ಷೆಗಳು ಅಂತ ಹೇಳ್ಬಿಟ್ಟು. ಓಕೆ, ಆ ಆಕಾಂಕ್ಷೆಗಳನ್ನ ಏನ್ ಮಾಡ್ಬೇಕು ಅಂತಂತಂದ್ರೆ ಅಲೈನ್ ಮಾಡ್ಬೇಕು. ಅಲೈನ್ಡ್ ಅಂತಂತಂದ್ರೆ ಜೋಡಿಸುವಂತ ಕೆಲಸ ಆಗ್ಬೇಕು, ಕನೆಕ್ಟ್ ಮಾಡ್ಬೇಕು. ಸೊ ಇನ್ ಬೇರೆ ಬೇರೆ ನೇಷನ್ಸ್ ಗ್ರೂಪ್ 8 ಅಂತಂತಂದ್ರೆ ನಿಯರ್ ಬೈ 8 ಕಂಟ್ರೀಸ್ ಪ್ಲಸ್ 5 ಕಂಟ್ರೀಸ್. ಸೊ ಎಲ್ಲಾ ದೇಶಗಳ ಆ ಒಂದು ಆಕಾಂಕ್ಷೆಗಳು ಏನಿವೆ ಆ ಮಹತ್ವಾಕಾಂಕ್ಷೆಗಳನ್ನ ಸೊ ಒಂದಕ್ಕೊಂದು ಶೇರ್ ಮಾಡ್ಕೊಳ್ಳೋಂಥದ್ದು ಅಥವಾ ಕನೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂತಂದ್ರೆ ಸೊ ಒಂದು ಒಳ್ಳೆ ನೇಷನ್ ನ ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದು ಗ್ರೂಪ್ 8 ನ ಅಥವಾ ಗ್ಲೋಬಲ್ 8 ಅನ್ನೋಂಥದ್ದರ ಒಂದು ಮೂಲ ಉದ್ದೇಶ ಆಗಿರುವಂತದ್ದು. I do not think that abundance and spirituality are mutually exclusive or that is wrong to desire material things. For instance, while I personally cherish a life with a minimum of possessions, I admire abundance for it brings along with its security and confidence, and this eventually help pursue our freedom. Nature too does not do anything by half measure, as you will see if you look around you. Go to a garden in a season, there is a profusion of flowers, or look up, the universe stretches into infinitude, vast beyond belief. ಸೊ ಇಲ್ಲಿ ಏನ್ ಹೇಳ್ತಿದಾರ ಅಂತಂತಂದ್ರೆ ಆಕ್ಚುಲಿ ನಾವ್ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಅಂತಂದ್ರೆ ಸ್ಪಿರಿಚುಯಾಲಿಟಿಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ. ಸೊ ನಾವ್ ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಅಂತಂತಂದ್ರೆ ಮೆಟೀರಿಯಲ್ ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರೋಂಥದ್ದು. ಐ ಡು ನಾಟ್ ಥಿಂಕ್ ದಟ್ ಅಬಾಂಡ್ನೆಸ್ ಆರ್ ಸ್ಪಿರಿಚುಯಾಲಿಟಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆರ್ ದಟ್ ಈಸ್ ರಾಂಗ್ ಟು ಡಿಸೈರ್ ಮೆಟೀರಿಯಲ್ ಥಿಂಗ್ಸ್. ಅಂದ್ರೆ ಸ್ಪಿರಿಚುಯಾಲಿಟಿಗೆ ಇಂಪಾರ್ಟೆನ್ಸ್ ಕೊಡೋದಕ್ಕಿಂತ ಇಂಪಾರ್ಟೆಂಟ್ ನಾವ್ ಯಾವ್ದಕ್ಕೆ ಇಂಪಾರ್ಟೆಂಟ್ ಕೊಡ್ತಾ ಇದೀವಿ ಅಂತಂತಂದ್ರೆ
ಮೆಟೀರಿಯಲ್ ಥಿಂಗ್ಸ್ಗೆ ನಮ್ ಡಿಸೈರ್ ಅಂತ ಅಂದ್ರೆ ಆಸೆಗಳು ಅಂತ ಹೇಳ್ಬಿಟ್ಟು. ಸೊ ಆಸೆಗಳು ಯಾವ್ದಕ್ಕೆ ನಾವು ನಮ್ಮ ಆಸೆಗಳೆಲ್ಲ ಯಾವ್ದನ್ನ ಒಳಗೊಂಡಿರುತ್ತೆ ಅಂತಂತಂದ್ರೆ ಮೆಟೀರಿಯಲ್ ಥಿಂಗ್ಸ್ಗೆ, ಸ್ಪಿರಿಚುಯಾಲಿಟಿಗೆ ಅಲ್ಲ ಅನ್ನೋಂಥದ್ದು. ಇಟ್ ಇಸ್ ರಾಂಗ್ ಅನ್ನೋಂಥದ್ದನ್ನ ಇಲ್ಲಿ ಅಬ್ದುಲ್ ಕಲಾಂ ಹೇಳ್ತಾ ಇರೋಂಥದ್ದು. ಫಾರ್ ಇನ್ಸ್ಟಾನ್ಸ್, ವೈ ಐ ಪರ್ಸನಲಿ ಚೆರಿಶ್ ಎ ಲೈಫ್ ವಿತ್ ಮಿನಿಮಮ್ ಆಫ್ ಪೊಸಿಷನ್ಸ್. ಸೊ ಇಲ್ಲಿ ಅಗೇನ್ ನಾವ್ ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಅಂತಂತಂದ್ರೆ, ಚೆರಿಶ್ ಮೀನ್ಸ್ ಮಿನಿಮಮ್. ಓಕೆ, ಚೆರಿಶ್ ಮೀನ್ಸ್ ಮಿನಿಮಮ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಂದ್ರೆ ಇಲ್ಲಿ ಮ್ಯೂಚುಯಲಿ ಅಂತಂತಂದ್ರೆ ಪರಸ್ಪರ ಅಂತ ಹೇಳ್ಬಿಟ್ಟು. ಸೊ abundance and spiritually are mutually exclusive, or what that is wrong to desire material things. For instance, while I personally cherish a life with a minimum of positions. So ನಾವ್ ಯಾವಾಗ್ಲೂ ಏನ್ ಮಾಡ್ಬೇಕು ಅಂತಂತಂದ್ರೆ, ಲೈಫ್ ನ ಮಿನಿಮಮ್ ಆಗಿ ಲೀಡ್ ಮಾಡೋದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂತಂದ್ರೆ, ಸೊ ಟ್ರೈ ಮಾಡ್ಬೇಕು. ಸೊ ಅಂದ್ರೆ ತುಂಬಾ ಕಡಿಮೆ ಇರೋಂಥದ್ರಲ್ಲಿ, ಸೊ ಎಲ್ಲಾನು ಬೇಕು ಅನ್ನೋದಕ್ಕಿಂತ ಇರೋದ್ರಲ್ಲೇ ನಾವು ಜೀವನನ ನಡೆಸೋದಕ್ಕೆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ ಅಂತಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋಂಥದ್ದನ್ನ ಹೇಳ್ತಾರಂಥದ್ದು. ಐ ಅಡ್ಮೈರ್ ಅಬಾಂಡ್ನೆಸ್ ಫಾರ್ ಇಟ್ ಬ್ರಿಂಗ್ಸ್ ಅಲಾಂಗ್ ವಿತ್ ಇಟ್ ಸೆಕ್ಯೂರಿಟಿ ಅಂಡ್ ಕಾನ್ಫಿಡೆನ್ಸ್. ಸೊ ಆವಾಗ ನಾವು ಮಿನಿಮಮ್ ಆಗಿ ಲೈಫ್ ನ ಲೀಡ್ ಮಾಡೋದಕ್ಕೆ ಟ್ರೈ ಮಾಡಿದಾಗ, ಸೊ ನಮ್ಗೆ ಏನನ್ನ ತಗೊಂಡ್ಬರುತ್ತೆ ಅಂತಂದ್ರೆ ಬ್ರಿಂಗ್ಸ್ ಅಲಾಂಗ್ ವಿತ್ ಇಟ್ಸ್ ಸೆಕ್ಯೂರಿಟಿ ಅಂಡ್ ಕಾನ್ಫಿಡೆನ್ಸ್. ಸೊ ಏನನ್ನ ಬ್ರಿಂಗ್ಸ್ ಅಂತಂದ್ರೆ ತರುವಂತದ್ದು ಅಂತ ಹೇಳ್ಬಿಟ್ಟು, ಏನನ್ನ ತರುತ್ತೆ ಅಂತಂದ್ರೆ ಸೆಕ್ಯೂರಿಟಿ ಅಂಡ್ ಕಾನ್ಫಿಡೆನ್ಸ್. ನಮ್ಗೆ ಏನ್ ಸಿಗುತ್ತೆ ಅಂತಂತಂದ್ರೆ ಸೆಕ್ಯೂರಿಟಿ ಸಿಗುತ್ತೆ, ಏನೋ ಮಿನಿಮಮ್ ಆಗಿ ಬದುಕೋದಿಕ್ಕೆ ಟ್ರೈ ಮಾಡಿದಾಗ. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಒಂದು ಗಾದೆ ಹೇಳೋದಾದ್ರೆ, ಸೊ ಅಂದ್ರೆ ಕಾಲಿದ್ದಷ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ಬಿಟ್ಟು. ಓಕೆ, ಸೊ ಅಷ್ಟಲ್ಲೇ ನಾವು ಲಿಮಿಟ್ ಆಗಿ ಲೈಫ್ ನ ಲೀಡ್ ಮಾಡೋದಾದ್ರೆ ನಮ್ಗೆ ಕಾನ್ಫಿಡೆನ್ಸ್ ಸಿಗುತ್ತೆ ಮತ್ತೆ ಸೆಕ್ಯೂರಿಟಿ ಸಿಗುತ್ತೆ. ಅರ್ಥ ಆಯ್ತಾ? ಅಂಡ್ ದೋಸ್ ಇವೆಂಚುಯಲಿ ಹೆಲ್ಪ್ ಪ್ರಿಸರ್ವ್ ಅವರ್ ಫ್ರೀಡಮ್. ಸೊ ಅದು ನಮ್ಗೆ ಏನನ್ನ ಅಗೇನ್ ಅದು ನಾಟ್ ಓನ್ಲಿ ಸೆಕ್ಯೂರಿಟಿ ಅಂಡ್ ಕಾನ್ಫಿಡೆನ್ಸ್, ಇಟ್ ಇಸ್ ನಾಟ್ ಡೆವಲಪ್ಡ್ ಸೆಕ್ಯೂರಿಟಿ ಅಂಡ್ ಕಾನ್ಫಿಡೆನ್ಸ್. ಸೊ ಅದ್ರ ಜೊತೆಗೆ ಏನನ್ನ ತರುತ್ತೆ ಅಂತಂತಂದ್ರೆ ಫ್ರೀಡಮ್ ಅನ್ನೋಂಥದ್ದು. ನಮ್ಗೆ ಒಂದು ಒಳ್ಳೆ ಫ್ರೀಡಮ್ ಆಗಿ ಲೈಫ್ ನ ಲೀಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಟ್ ಇಸ್ ಅ ಪಾಸಿಬಲ್ ಅನ್ನೋಂಥದ್ದನ್ನ ಇಲ್ಲಿ ಅಬ್ದುಲ್ ಕಲಾಂ ಹೇಳ್ತಾ ಇರೋಂಥದ್ದು. ಸೊ ನೇಚರ್ ಟು ಡಸ್ ನಾಟ್ ಡೂ ಎನಿಥಿಂಗ್ ಬೈ ಹಾಫ್ ಮೆಜರ್, ಆಸ್ ಯು ವಿಲ್ ಸಿ ಇಫ್ ಯು ಲುಕ್ ಅರೌಂಡ್ ಯು. ಗೋ ಟು ಎ ಗಾರ್ಡನ್. In season there is a profusion of flowers, or look up, the universe stretches into infinitude, vast beyond belief. So again ಇಲ್ಲಿ ಏನು ಅಂತಂತಂದ್ರೆ, ಸೊ ನಾವು ನೇಚರ್ ನಾವು ಎಕ್ಸಾಂಪಲ್ ನಾವು ನೇಚರ್ ನ ನೋಡೋದಾದ್ರೆ, ನೇಚರ್ ನಮ್ಗೆ ಏನನ್ನ ಕೊಡುತ್ತೆ ಅಂತಂತಂದ್ರೆ, ನೇಚರ್ ಟು ಡಸ್ ನಾಟ್ ಡೂ ಎನಿಥಿಂಗ್ ಬೈ ಹಾಫ್ ಮೆಜರ್, ಆಸ್ ಯು ವಿಲ್ ಸಿ ಇಫ್ ಯು ಲುಕ್ ಅರೌಂಡ್ ಯು. ಸೊ ನಮ್ ಸುತ್ತಮುತ್ತ ನೋಡೋದಾದ್ರೆ, ಸೊ ಸರೌಂಡಿಂಗ್ ನಾವು ಅಬ್ಸರ್ವ್ ಮಾಡೋದಾದ್ರೆ, ನಮ್ಗೆ ನೇಚರ್ ಯಾವ್ದನ್ನು ಹಾಫ್ ಮೆಜರ್ ಅಲ್ಲಿ ಯಾವ್ದನ್ನು ಪ್ರೊವೈಡ್ ಮಾಡಿಲ್ಲ. ಎಲ್ಲಾನು ಏನ್ ಮಾಡಿದ ಅಂತಂತಂದ್ರೆ ಫುಲ್ ಮೆಜರ್ ಆಗೇನೆ ಹ್ಯೂಮನ್ ಬೀಯಿಂಗ್ ಲೀವ್ ಮಾಡೋದಕ್ಕೆ, ಅಂದ್ರೆ ಬದುಕೋದಿಕ್ಕೆ ಏನೇನ್ ನೆಸೆಸಿಟಿ ಇದೆಯೋ ಅದನ್ನೆಲ್ಲಾನು ಫುಲ್ ಆಗಿ ನಮ್ಗೆ ನೇಚರ್ ಕೊಟ್ಟಿರೋ ಅಂತದ್ದು, ಯಾವ್ದನ್ನು ಹಾಫ್ ಮೆಜರ್ ಅಲ್ಲಿ ಕೊಟ್ಟಿಲ್ಲ. ಸೊ ಆದ್ರೆ ಅದೇನಾಗ್ತಿದೆ ಅಂತಂತಂದ್ರೆ, ನೇಚರ್ ಟು does not do anything by half measure, as you will see if you look around you. ನಮ್ ಸುತ್ತಮುತ್ತ ನೋಡ್ದಾದ್ರೆ ಹೇಳ್ತಾರೆ ನೋಡಿ, ಗೋ ಟು ಎ ಗಾರ್ಡನ್. ಗಾರ್ಡನ್ಗೆ ನಾವು ಹೋದಾಗ ನಮ್ಗೆ ಎಕ್ಸಾಂಪಲ್ ಕೊಡ್ತಿದ್ದಾರೆ, ಗೋ ಟು ಎ ಗಾರ್ಡನ್ ಇನ್ ಎ ಸೀಸನ್. ಸೊ ಎಸ್ಪೆಷಲಿ ಸೀಸನ್ ವೈಸ್ ಹೋದಾಗ there is a perfusion. Okay, perfusion means glarmer. Okay, glarmer or look up. ಸೊ ನಾವು ಸುತ್ತ ಅದನ್ನ ನೋಡಿದಾಗ ಲುಕ್ ಅಪ್ ಅಂತಂದ್ರೆ ವಿ ಕ್ಯಾನ್ ಸಿ ಸರೌಂಡಿಂಗ್ ಮೀ, ಅಥವಾ ನಮ್ ಸುತ್ತಮುತ್ತ ನಾವು ನೋಡಿದಾಗ ಏನ್ ಸಿಗುತ್ತೆ ನಮ್ಗೆ ಅಂತಂದ್ರೆ, ದ ಯೂನಿವರ್ಸ್ ಸ್ಟ್ರೆಚಸ್ ಇಂಟು ಇನ್ಫಿನಿಟ್ಯೂಡ್, ವಾಸ್ಟ್ ಬಿಹೈಂಡ್ ಆಫ್. ಅಂದ್ರೆ ಅನ್ಲಿಮಿಟೆಡ್ನೆಸ್. ಇನ್ಫಿನಿಟ್ಯೂಡ್ ಮೀನ್ಸ್ ಅನ್ಲಿಮಿಟೆಡ್ನೆಸ್ ಅಂತಂತಂದ್ರೆ ಯಾವ್ದಕ್ಕೂ ಲಿಮಿಟ್ ಇದೆ ಅಂತ ಅನ್ಸೋದೇ ಇಲ್ಲ. ಸೊ ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಅಕಾರ್ಡಿಂಗ್ ಟು ಅಬ್ದುಲ್ ಕಲಾಂ, ಸೊ ಒಬ್ಬ ಮನುಷ್ಯ ಬದುಕೋದಕ್ಕೆ ಏನೆಲ್ಲ ಅವಶ್ಯಕತೆ ಇದೆ, ನೀಡ್ ಇದೆಯೋ ಅದೆಲ್ಲವುಗಳನ್ನು ಪ್ರಕೃತಿ ನಮ್ಗೆ ಫ್ಲೆಂಟಿ ಆಗಿ ಕೊಟ್ಟಿರುವಂತದ್ದು. ಫ್ಲೆಂಟಿ ಮೀನ್ಸ್ ಹೇರಳವಾಗಿ
ನಮ್ಗೆ ಕೊಟ್ಟಿರೋಂಥದ್ದು. ಸೊ ಅದನ್ನ ನಾವು ಯಾವ್ದನ್ನು ಹಾಫ್ ಮೆಜರ್ ಅಲ್ಲಿ ಕೊಟ್ಟಿಲ್ಲ, ಯಾವ್ದನ್ನು ಸ್ವಲ್ಪ ಕಡಿಮೆ ಅನ್ನೋ ತರ ಯಾವ್ದನ್ನು ನಮ್ಗೆ ಕೊಟ್ಟಿಲ್ಲ, ಎಲ್ಲಾನು ಹೇರಳವಾಗಿ ಪ್ರೊವೈಡ್ ಮಾಡಿದ್ದಾನೆ ಗಾಡ್ ಅನ್ನೋಂಥದ್ದು ಅಥವಾ ನೇಚರ್ ಅನ್ನೋಂಥದ್ದು. ಸೊ ಅದು ನಮ್ಗೆ ಏನನ್ನ ತುಂಬುತ್ತೆ ಅಂತಂತಂದ್ರೆ ಸೊ ಫ್ರೀಡಮ್ ಅನ್ನೋಂಥದ್ದು, ಸೆಕ್ಯೂರಿಟಿ ಅನ್ನೋಂಥದ್ದು, ಕಾನ್ಫಿಡೆನ್ಸ್ ಅನ್ನೋಂಥದ್ದು, ಇವೆಲ್ಲವುಗಳನ್ನು ಕೊಟ್ಟಿದೆ. ನೇಚರ್ ಯಾವುದೇ ಕಾರಣಕ್ಕೂ ಚೀಟಿಂಗ್ ಮಾಡಿಲ್ಲ ಹ್ಯೂಮನ್ ಬೀಯಿಂಗ್ಸ್ಗೆ ಅನ್ನೋಂಥದ್ದನ್ನ ಇಲ್ಲಿ ಅಬ್ದುಲ್ ಕಲಾಂ ಅವರು ಹೇಳ್ತಾರಂಥದ್ದು. ಸೊ ಅದು ನಮ್ಗೆ ಯಾವಾಗ ಎಲ್ಲಿಗೋದ್ರೆ ಗೊತ್ತಾಗುತ್ತೆ ಅಂತಂದ್ರೆ, ಎಕ್ಸಾಂಪಲ್ ಒಂದು ಗಾರ್ಡನ್ಗೆ ಹೋದಾಗ ಅಲ್ಲಿ ಏನಿರುತ್ತೆ ಅಂತಂತಂದ್ರೆ ಸೊ ಫುಲ್ ಆಫ್ ಗ್ರೀನಿಶ್ ಆಗಿರುತ್ತೆ. ಸೊ ಗ್ಲೆರ್ ಮೇರ್ ಆಗಿರುವಂತದ್ದು. ಸೊ ಈ ತರದ್ದೆಲ್ಲ ಅದೇನಾಗುತ್ತೆ ಅಂತಂದ್ರೆ ಸ್ಟ್ರೆಚಸ್ ಮೀನ್ಸ್ ಹಿಗ್ಗಿಸೋದು ಅಂತ ಹೇಳ್ಬಿಟ್ಟು. ಸೊ ಅದು ನಮ್ಗೆ ಎಲ್ಲವುಗಳು ಪ್ರೊವೈಡ್ ಮಾಡಿದೆ ಅನ್ನೋಂಥದ್ದನ್ನ ಇಲ್ಲಿ ಏನ್ ಮಾಡ್ತಿದಾರೆ ಅಂತಂತಂದ್ರೆ ಸೊ ಹೇಳ್ತಾರಂಥದ್ದು. ಅನ್ಲಿಮಿಟೆಡ್ನೆಸ್ ಅಂತಂತಂದ್ರೆ ಯಾವ್ದಕ್ಕೂ ಲಿಮಿಟ್ ಇಲ್ಲ, ಎಷ್ಟು ಬೇಕೋ ಅಷ್ಟು ನಮ್ಗೆ ಸಾಕಷ್ಟು ಪ್ಲೆಂಟಿಯಾಗಿ ಸಿಗುತ್ತೆ ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಿದ್ದಾರೆ. ಆಲ್ ದಟ್ ವಿ ಸಿ ಇನ್ ದ ವರ್ಲ್ಡ್ ಈಸ್ ಆನ್ ಎಂಬಾಡಿಮೆಂಟ್ ಆಫ್ ಎನರ್ಜಿ. ವಿ ಆರ್ ಎ ಪಾರ್ಟ್ ಆಫ್ ದ ಕಾಸ್ಮಿಕ್ ಎನರ್ಜಿ ಟೂ. ಸೊ ಎಂಬಾಡಿಮೆಂಟ್ ಆಫ್ ಎನರ್ಜಿ ಅಂದ್ರೆ ಇದು ತುಂಬಾ ಏನು ಪ್ರಪಂಚ ಏನಾಗಿದೆ ಅಂತಂತಂದ್ರೆ ತುಂಬಾನೇ ದೊಡ್ಡದಾಗಿರುವಂತದ್ದು. ಇಟ್ ಈಸ್ ಅ ವಾಸ್ಟ್. ಓಕೆ, ಸೊ ಆ ಒಂದು ಇದ್ರಲ್ಲಿ ವಿ ಆರ್ ಪಾರ್ಟ್ ಮೀನ್ಸ್ ನಾವು ಅದ್ರ ಒಂದು ಭಾಗ ಅಷ್ಟೇನೆ. ಓಕೆ, ಪ್ರಪಂಚ ಅನ್ನೋಂಥದ್ದು ಅಥವಾ ವರ್ಲ್ಡ್ ಅನ್ನೋಂಥದ್ದು ಇಟ್ ಈಸ್ ಅ ವೆರಿ ವಾಸ್ಟ್, ತುಂಬಾ ವಿಶಾಲವಾಗಿದೆ. ಸೊ ಹ್ಯೂಮನ್ ಬೀಯಿಂಗ್ಸ್ ಆಸ್ ಎ ಕಾಸ್ಮಿಕ್. ಓಕೆ, ಕಾಸ್ಮಿಕ್ ಮೀನ್ಸ್ ಏನಂತಂದ್ರೆ ಅದ್ರಲ್ಲಿ ನಾವೊಂದು ಪಾರ್ಟ್ ಅಷ್ಟೇನೆ. ಸೊ ಈ ತರ ಇರ್ಬೇಕಾದ್ರೆ as Sir Aurobindo says, therefore, when we began to appreciate the spirit and matter are both a part of existence, or in harmony with each other. So, ಇಲ್ಲಿ spirit and matter ಅನ್ನೋಂಥದ್ದು ಏನಾಗಿರುತ್ತೆ ಅಂತಂದ್ರೆ both part of existence ಅದು. ಓಕೆ, ಇಲ್ಲಿ ಹಾರ್ಮೋನಿ ಆಗಿರ್ಬೇಕು ಅದು. ಸೊ ಇಲ್ಲಿ ಸ್ಪಿರಿಟ್ ಅನ್ನೋಂಥದ್ದು ಮತ್ತು ಮ್ಯಾಟರ್ ಅನ್ನೋಂಥದ್ದು ಏನಾಗಿರ್ಬೇಕು ಅಂತಂತಂದ್ರೆ ಹಾರ್ಮೋನಿ ಆಗಿರ್ಬೇಕು. ಈಚ್ ಅವೆರಡೂ ಏನಾಗಿರ್ಬೇಕು ಅಂತಂದ್ರೆ ಬ್ಲೆಂಡ್ ಆಗಿರ್ಬೇಕು, ಒಂದಕ್ಕೊಂದು ಒಳ್ಳೆಯ ಸಾಮರಸ್ಯವಾದಂತಹ ಒಂದು ಸಂಬಂಧನ ಇಟ್ಕೋಬೇಕು ಅವೆರಡೂನು. ವಿ ಶಲ್ ರಿಯಲೈಸ್ ದಟ್ ಇಟ್ ಈಸ್ ರಾಂಗ್ ಟು ಫೀಲ್ ದಟ್ ಇಟ್ ಈಸ್ ಸಮ್ ಹೌ ಶೇಮ್ಫುಲ್ ಆರ್ ನಾನ್ ಸ್ಪಿರಿಚುವಲ್ ಟು ಡಿಸೈರ್ ಮೆಟೀರಿಯಲ್ ಥಿಂಗ್ಸ್. ಸೊ ಹಂಗಾಗಿ ನಮ್ಗೆ ಶೇಮ್ಫುಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅರಬಿಂದೋ ಹೇಳ್ತಾರಂಥದ್ದು. ಏನಕ್ಕೆ ಶೇಮ್ಫುಲ್ ಆಗ್ಬೇಕು ಅಂತಂದ್ರೆ ಆ ಸ್ಪಿರಿಚುವಾಲಿಟಿ ಅನ್ನೋಂಥದ್ದಕ್ಕೆ ನಾವು ಇಂಪಾರ್ಟೆನ್ಸ್, ನಾನ್ ಸ್ಪಿರಿಚುವಾಲಿಟಿ ಅನ್ನೋಂಥದ್ದು ಅಥವಾ ಡಿಸೈರ್ ಮೆಟೀರಿಯಲ್ ಥಿಂಗ್ಸ್ ಅಂತಂತಂದ್ರೆ ಸೊ ಸ್ಪಿರಿಚುವಾಲಿಟಿಗೆ ಇಂಪಾರ್ಟೆಂಟ್ ಕೊಡದೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಾನ್ ಸ್ಪಿರಿಚುವಾಲಿ ಅಥವಾ ಡಿಸೈರ್ ಮೆಟೀರಿಯಲ್ ಥಿಂಗ್ಸ್ ಅಂತಂತಂದ್ರೆ ವಸ್ತುಗಳಿಗೆ ಆಸೆ ಪಡ್ತಾ ಇದೀವಿ. ನಾನ್ ಸ್ಪಿರಿಚುವಾಲಿಟಿ ವಸ್ತು ಥಿಂಗ್ಸ್ ಅಂತಂತಂದ್ರೆ ಸೊ ಸ್ಪಿರಿಚುವಾಲಿಟಿ ಅಂತಂತಂದ್ರೆ ಒಳ್ಳೆ ಗುಡ್ ರಿಲೇಶನ್ಶಿಪ್ ನ ಡೆವಲಪ್ ಮಾಡ್ಕೊಳ್ಳೋಂಥದ್ದು, ಒಬ್ರಿಗೊಬ್ರು ಹೆಲ್ಪ್ ಮಾಡೋ ಅಂತದ್ದು. ಸೊ ಈ ತರದ್ದು ಕೆಲವೊಂದು ಆಟಿಟ್ಯೂಡ್ ನ ನಾವು ಡೆವಲಪ್ ಮಾಡ್ಕೋಬೇಕು, ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಸೊ ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಾನ್ ಸ್ಪಿರಿಚುವಲ್ ಟು ಡಿಸೈರ್ ಮೆಟೀರಿಯಲ್ ಥಿಂಗ್ಸ್. ಸೊ ಅಂದ್ರೆ ನಾನ್ ಸ್ಪಿರಿಚುವಾಲಿಟಿ ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ. ಸೊ ಮೆಟೀರಿಯಲ್ ಥಿಂಗ್ಸ್ಗೆ ತುಂಬಾ ಇಷ್ಟ ಪಡ್ತಾರಂತದ್ದು. ಎಕ್ಸಾಂಪಲ್ ನಾವೇನು ಅಂತಂತಂದ್ರೆ ಸೊ ನಮ್ಮಲ್ಲಿ ಇರೋಂಥದ್ದು ಎಷ್ಟಿದೆಯೋ ಅಷ್ಟಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ಬೇರೆ ಇವತ್ತು ಒಂದು ಬೈಕ್ ಇದೆ ಅಂತಂತಂದ್ರೆ ಸೊ ಅಷ್ಟಕ್ಕೇನೆ ನಾವು ತೃಪ್ತಿ ಪಡ್ತಾ ಇಲ್ಲ. ಸೊ ನಾವೇನ್ ಮಾಡ್ತಾ ಇದೀವಿ ಅಂತಂತಂದ್ರೆ ಸೊ ಅಗೈನ್ ಕಾರ್ ಬೇಕು. ಸೊ ಕಾರ್ ತಗೊಂಡ್ರೆ ಅದ್ರಲ್ಲಿ ಮತ್ತೆ ಇನ್ನು ಬೇರೆ ತರದ್ದು ಒಳ್ಳೊಳ್ಳೆ ಬ್ರಾಂಡೆಡ್ ಕಾರ್ಗಳು ತಗೋಬೇಕು ಅಂತ ಬಿಟ್ಟು ಸೊ ಕ್ಲಾತ್, ನಮ್ಮ ಹತ್ರ ಇರೋಂಥ ಕ್ಲಾತ್ ನಾವು ಯೂಸ್ ಮಾಡೋಂಥದ್ರ ಜೊತೆಗೆ ಸೊ ಇನ್ನೂ ಹೆಚ್ಚು ಮೋರ್ ಕ್ಲಾತ್ಸ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಪರ್ಚೇಸ್ ಮಾಡುವಂತದ್ದು. ಈ ತರ ಏನು ಅಂತಂತಂದ್ರೆ ಸೊ ಮೆಟೀರಿಯಲ್ ಥಿಂಗ್ಸ್ಗೆ ನಾವ್ ಏನ್ ಮಾಡ್ತಾ ಇದೀವಿ ಅಂತಂತಂದ್ರೆ ಮೋರ್ ಇಂಪಾರ್ಟೆನ್ಸ್ ನ ಕೊಡ್ತಾ ಇರೋಂಥದ್ದು. ಸೊ ಹಂಗಾಗಿ ಅದಕ್ಕೆ ನಾವು ಶೇಮ್ಫುಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಅದಕ್ಕೆ ನಮ್ಗೆ ಸೊ ನಾಚಿಕೆ ಆಗ್ಬೇಕು ಅನ್ನೋಂಥದ್ದನ್ನ ಯಾರು ಹೇಳ್ತಾ ಇರೋಂಥದ್ದು ಅಂತಂದ್ರೆ ಸೊ ಅರಬಿಂದೋ ಹೇಳ್ತಾ ಇರೋಂಥದ್ದು. ಓಕೆ, ಶ್ರೀ ಅರಬಿಂದೋ ಅವರು ಹೇಳ್ತಾ ಇರೋಂಥದ್ದು ಅಂದ್ರೆ ಸೊ ಹ್ಯೂಮನ್ ಬೀಯಿಂಗ್ಸ್ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾನೆ ಅಂತಂತಂದ್ರೆ ಸೊ ಮೆಟೀರಿಯಲ್ ಥಿಂಗ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರೋಂಥದ್ದು, ಸ್ಪಿರಿಚುವಾಲಿಟಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಸೊ ನಿಜ ಹೇಳ್ಬೇಕು ಅಂದ್ರೆ ಟ್ರೂತ್ ನ ಮಾತಾಡ್ಬೇಕು ಅನ್ನೋಂಥದ್ದಾಗಿರ್ಬೋದು, ಅಥವಾ ಯಾರೋ ಇನ್ನೊಬ್ರು ತುಂಬಾ ಕಷ್ಟದಲ್ಲಿ ಇದಾರೆ ಅಂತಂದ್ರೆ ಅವ್ರಿಗೆ ಹೆಲ್ಪ್ ಮಾಡೋಂಥದ್ದಾಗಿರ್ಬೋದು. ಈ ತರ ಒಂದು ಸ್ಪಿರಿಚುವಾಲಿಟಿ ಲೈಫ್ ನ ಸೊ ನಾವು ಬೆಳೆಸ್ಕೊಳ್ತಾ ಇಲ್ಲ ಅಥವಾ ಡೆವಲಪ್ ಮಾಡ್ಕೊಳ್ತಾ ಇಲ್ಲ. ಹ್ಯೂಮನ್ ಬೀಯಿಂಗ್ಸ್ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂತಂದ್ರೆ ನಾನ್ ಸ್ಪಿರಿಚುವಾಲಿಟಿ ಅಂಡ್ ಮೆಟೀರಿಯಲ್ ಥಿಂಗ್ಸ್, ಡಿಸೈರ್ ಆಫ್ ಮೆಟೀರಿಯಲ್ ಥಿಂಗ್ಸ್ ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರೋಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋಂಥದ್ದು. 8. This is what we are often lead to believe.
certainly there is nothing wrong with an attitude of making do with the minimum in leading a life of asceticism. Mahatma Gandhi leads such a life, but in his case, as in yours, it has to be a matter of choice. So ಅದಕ್ಕೆ ಇಲ್ಲಿ Abdul Kalam so says that as one example. ಸೊ ಏನ್ ಎಕ್ಸಾಂಪಲ್ ಹೇಳ್ತಿದ್ದಾರೆ ಅಂತಂತಂದ್ರೆ, ಸೊ ಅವ್ರ ಎಕ್ಸಾಂಪಲ್ ತಗೊಳ್ತಾರಂತದ್ದು, ಸೊ ಮಹಾತ್ಮ ಗಾಂಧೀಜಿ ಅವ್ರನ್ನ ಇಲ್ಲಿ ಎಕ್ಸಾಂಪಲ್ ತಗೊಳ್ತಿದ್ದಾರೆ. ಸೊ ಅವ್ರು ಏನು ಅಂತಂತಂದ್ರೆ, ಸೊ ತುಂಬಾ ಒಂದು ಸ್ಯಾಕ್ರಿಫೈಸ್ ಅನ್ನೋಂಥದ್ದು ಆ ತರದ ಒಂದು ಲೈಫ್ ನ ಲೀಡ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಅವರು ಓನ್ಲಿ ಧೋತಿ ಮತ್ತೆ ಒಂದು ಪಂಚನ ಕಟ್ಕೊಂಡು ಹೋಲ್ ಲೈಫ್ ನ ಏನ್ ಮಾಡ್ತಾರ ಅಂತಂತಂದ್ರೆ ಲೀಡ್ ಮಾಡೋ ಅಂತದ್ದು. ಸೊ ಇಲ್ಲಿ ಅದನ್ನೇ ಹೇಳ್ತಾರಂತದ್ದು. ಯಾವ ತರ ಹೇಳ್ತಿದಾರ ಅಂತಂದ್ರೆ, ದಿಸ್ ಈಸ್ ವಾಟ್ ವಿ ಆರ್ ಆಫನ್ ಲೀಡ್ ಟು ಬಿಲೀವ್. ಸೊ ಆ ಬಿಲೀವ್ನೆಸ್ ಅಂದ್ರೆ ನಂಬೋ ಅಂತದ್ದು. ನಾವು ನಂಬೋದಾದ್ರೆ certainly there is nothing wrong with an attitude of making do with the minimum. ಸೊ ಮಿನಿಮಮ್ ಅಲ್ಲಿ ಬದುಕೋ ಅಂತದ್ದು ಆ ಆಟಿಟ್ಯೂಡ್ ಅನ್ನ ನಾವು ಬೆಳೆಸ್ಕೊಟ್ನಿತ್ತ ಆದ್ರೆ, ಓಕೆ, ಮಿನಿಮಮ್ ಅಂತಂತಂದ್ರೆ ಸೊ ಇರೋದ್ರಲ್ಲೇ ನಾವು ಬದುಕೋಂಥದ್ದನ್ನ ಕಲಿಯೋಂಥದ್ದು. ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ ಅಲ್ಲಿ ನಾವು ಬದುಕೊಂತ ಆಟಿಟ್ಯೂಡ್ ನ ನಾವು ಬೆಳೆಸ್ಕೊಂಡಿತ್ತಾದ್ರೆ, ಇನ್ ಲೀಡಿಂಗ್ ಎ ಲೈಫ್ ಆಫ್ asceticism, Mahatma Gandhi leads such a life, but in his case is in yours, it has to be a matter of choice. ಸೊ ಅದು ಯಾವಾಗ ಅಂದ್ರೆ ಎಲ್ರು ಆತರ ಒಂದು ಗಾಂಧೀಜಿ ಅವರ ಲೈಫ್ ಎಲ್ಲಾನು ಫಾಲೋ ಮಾಡೋದಕ್ಕಾಗಲ್ಲ. ಸೊ ಅದು ನಮ್ಗೆ ಬಿಟ್ಟಿರೋಂಥದ್ದು. ಆ ಚಾಯ್ಸ್ ಏನಿದೆ, ಆ ಮ್ಯಾಟರ್ ಆಫ್ ಚಾಯ್ಸ್ ಅನ್ನೋಂಥದ್ದು ಆತರ ಬದುಕೋಕ್ ಆಗುತ್ತೆ ಆಗಲ್ಲ ಅನ್ನೋಂಥದ್ದು. ಸೊ ಇಲ್ಲೇನ್ ಹೇಳ್ತಿದಾರೆ ಅಂತಂದ್ರೆ ಅಬ್ದುಲ್ ಕಲಾಂ ಅದನ್ನ ನಮ್ಗೆ ಬಿಟ್ಬಿಟ್ಟಿದ್ದಾರೆ. ಬಿಕಾಸ್ ನಾವು ಚಾಯ್ಸ್ ಮಾಡ್ಕೋಬೇಕು, ಇಲ್ಲ ನಾನು ಸೊ ಇದೇ ತರನೇ ಬದುಕಬೇಕು ಅನ್ನೋಂಥದ್ದನ್ನ ಏನ್ ಮಾಡ್ಬೇಕು ಅಂತಂತಂದ್ರೆ ಆತರ ಬದುಕೋಂಥದ್ದನ್ನ ಚಾಯ್ಸ್ ನಮ್ಗೇನೆ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಅನ್ಕೋಬೇಕು, ಎಸ್, ಸೊ ವಿ ಆರ್ ಆಲ್ಸೋ ಟ್ರೈ ಟು ಲೈಕ್ ಹಿಮ್ ಅಂತಂದ್ರೆ ಅವ್ರ ತರನ ನಾವು ಬದುಕೋದಿಕ್ಕೆ ಪ್ರಯತ್ನ ಪಡ್ಬೇಕು ಅಥವಾ ಅವ್ರ ತರ ಜೀವನ ನಡೆಸೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದಾದ್ರೆ, ಸೊ ಅದು ನಮ್ಗೆ ಚಾಯ್ಸ್. ನಾವು ಅನ್ಕೊಂಡ್ ಆತರ ಬದುಕುವಂತ ಪ್ರಯತ್ನ ಮಾಡ್ಬೇಕು. ಸೊ ಅದು ನಮ್ಗೆ ಚಾಯ್ಸ್ ಬಿಟ್ಬಿಟ್ಟಿದ್ದಾರೆ. ಓಕೆ, ಯು ಫಾಲೋ ಸಚ್ ಎ ಲೈಫ್ ಸ್ಟೈಲ್ ಬಿಕಾಸ್ ಇಟ್ ಆನ್ಸರ್ ಎ ನೀಡ್ ದಟ್ ಅರೈಸ್ ಫ್ರಮ್ ಡೀಪ್ ವಿತ್ ಇನ್ ಯು. ಅದು ನಾವೇ ಯೋಚನೆ ಮಾಡ್ಬೇಕು, ಅದು ನಮ್ಗೆನೆ ಬಿಟ್ಬಿಟ್ಟಿರೋಂಥದ್ದು. ಹೌಎವರ್, ಮೇಕಿಂಗ್ ಎ virtue of a sacrifice and what is forced upon you to celebrate a suffering is a different thing altogether. ಸೊ ಆದ್ರೆ ಇದನ್ನ ಫೋರ್ಸ್ಫುಲಿ ಆಗಿ ಏನಾದ್ರು ನಮ್ಗೆ ಸೊ ಮಾಡಿ ಇದನ್ನ ಅಂತ ಹೇಳ್ಬಿಟ್ಟು ಏನಾದ್ರು ಫೋರ್ಸ್ ಮಾಡುತ್ತೆ ಆಯ್ತು ಅಂತಂತಂದ್ರೆ ಅದು ಹೇಗಿರುತ್ತೆ ಅಂತಂತಂದ್ರೆ ನಮ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಅಂತ ಹೇಳ್ಬಿಟ್ಟು ಇರಿಟೇಷನ್ ಆಗುವಂತದ್ದು. ಅಂದ್ರೆ ಫೋರ್ಸ್ಡ್ ಆಗಿ ಅದನ್ನ ಏನಾದ್ರು ಇಲ್ಲ ಗಾಂಧೀಜಿಯವರ ತರದ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಫೋರ್ಸ್ಫುಲಿ ಆಗಿ ನಮ್ಗೆ ಯಾರಾದ್ರೂ ಫೋರ್ಸ್ ಹಾಕಿದಾಗ ಏನಾಗುತ್ತೆ ಅಂತಂತಂದ್ರೆ ಅದು ಚೆನ್ನಾಗಿರಲ್ಲ ಅನ್ನೋಂಥದ್ದನ್ನ ಹೇಳ್ತಾರಂಥದ್ದು. ಹೌಎವರ್, ಮೇಕಿಂಗ್ ಎ ವರ್ಚ್ಯೂ ಆಫ್ ಸ್ಯಾಕ್ರಿಫೈಸ್ ಅಂತಂದ್ರೆ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಗಾಂಧೀಜಿಯವರು ಎಲ್ಲ ಸ್ಯಾಕ್ರಿಫೈಸ್ ಮಾಡ್ಬಿಟ್ರು ಅವ್ರ ಲೈಫ್, ಹೋಲ್ ಲೈಫ್ ನ. ಸೊ ಇಂಡಿಯಾಗೆ ಏನ್ ಮಾಡಿದ್ರು ಅಂತಂತಂದ್ರೆ ಅಥವಾ ನಮ್ಮ ನೇಷನ್ಗೆ ಏನ್ ಮಾಡಿದ್ರು ಅಂತಂತಂದ್ರೆ ಸ್ಯಾಕ್ರಿಫೈಸ್ ಮಾಡ್ತಾರ ಅವ್ರು. ಅರ್ಥ ಆಯ್ತಾ? ಹೋಲ್ ಲೈಫ್ ನೇ ಸ್ಯಾಕ್ರಿಫೈಸ್ ಮಾಡೋವಂಥದ್ದು. ಸೊ ಈ ತರ ನಾವು ಅದನ್ನ ಅದೇನಾಗುತ್ತೆ ಅಂತಂತಂದ್ರೆ ಅದು ನಮ್ಗೆ ಬರ್ಡನ್ ಆಗುತ್ತೆ. ಅದು ಯಾವಾಗ ಅಂತಂದ್ರೆ ನಮ್ಗೆ ಓಕೆ ಸೊ ಅಂತಂದಾಗ ಮಾತ್ರ ಏನಾಗುತ್ತೆ ಅಂತಂದ್ರೆ ಅದು ಇಷ್ಟ ಆಗುತ್ತೆ, ಅದು ಲೈಕ್ ಮಾಡಬಹುದು. ಬಟ್ ಫೋರ್ಸಬಲಿ ಹಾಕಿದಾಗ ಅದೇನಾಗುತ್ತೆ ಅಂತಂದ್ರೆ ಬರ್ಡನ್ ಆಗುತ್ತೆ ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾರಂಥದ್ದು. This was the basis of my decision to contact our young. So again, Abdul Kalam says that this was the basis of my decision to contact our young. So ಹಂಗಾಗಿ ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ಇದು ನಮ್ಮ ಡಿಸಿಷನ್. ಸೊ ಅದನ್ನ ನಾವ್ ಎಲ್ಲಿಗೆ ತಗೊಂಡೋಗಿ ಬಿಡ್ಬೇಕು ಅಂತಂದ್ರೆ ಯಂಗ್ಸ್ಟರ್ಸ್ ಹತ್ರ ನಾವು ಈ ವಿಷಯನ ತಗೊಂಡೋಗಿ ಬಿಟ್ಟಾಗ ಸೊ ಇಟ್ ಈಸ್ ರೈಟ್ ಆರ್ ರಾಂಗ್ ಅನ್ನೋಂಥದ್ದು ಅವ್ರು ಅದನ್ನ ಥಿಂಕ್ ಮಾಡ್ಬೇಕು. ಸೊ ಅದನ್ನ ಚಾಯ್ಸ್ ಮಾಡೋಂಥದ್ದು ನಾವು ಅವ್ರಿಗೆ ಬಿಟ್ಕೊಡ್ಬೇಕು ಅನ್ನೋಂಥದ್ದನ್ನ ಇಲ್ಲಿ ಅಬ್ದುಲ್ ಕಲಾಂ ಹೇಳ್ತಾರಂಥದ್ದು. ಟು ನವ್ their dreams and tell them that it is perfectly all right to dream of a good life, an abundant life, a life full of pleasure and comforts. ಸೊ ಆವಾಗ ಏನಾಗುತ್ತೆ ಅಂತಂತಂದ್ರೆ ಸೊ ನಮ್ಗೆ ಇಲ್ಲಿ ಡ್ರೀಮ್ಸ್ ಅನ್ನೋಂಥದ್ದು, ಓಕೆ, ಟು ನವ್ their dreams and
ಟೆಲ್ ದೆಮ್ ದಟ್ ಇಟ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಟು ಡ್ರೀಮ್ ಆಫ್ ಎ ಗುಡ್ ಲೈಫ್. ಆವಾಗ ನಾವು ಒಂದು ಗುಡ್ ಲೈಫ್ ನ ಲೀಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೊಳ್ಳೆ ಡ್ರೀಮ್ಸ್ ಇದ್ದಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಅದು ಪರ್ಫೆಕ್ಟ್ ಆಗಿದ್ದಾಗ ನಾವು ಒಳ್ಳೆ ಗುಡ್ ಲೈಫ್ ನ ಲೀಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದನ್ನ ಇಲ್ಲಿ ಅಬ್ದುಲ್ ಕಲಾಂ ಹೇಳ್ತಾರಂಥದ್ದು. ಅಂಡ್ ಅಬಂಡೆನ್ಸ್ ಲೈಫ್. ಸೊ ಲೈಫ್ ಅಬಂಡೆನ್ಸ್ ಮೀನ್ಸ್ ಸೊ ತುಂಬಾ ಲ್ಯಾಕ್ ಅಂತ ಹೇಳಿ ಅಂದ್ರೆ ನಮ್ಗೆ ತುಂಬಾ ಹೇರಳವಾಗಿರುವಂತದ್ದು, ಫ್ಲೆಂಟಿ ಆಗಿರುವಂತದ್ದು. ಅಂದ್ರೆ ಲೈಫ್ ಲೀಡ್ ಮಾಡ್ಬೇಕಂತಂದ್ರೆ ತುಂಬಾ ಅವಕಾಶಗಳಿವೆ ಅನ್ನೋಂಥದ್ದನ್ನ, ಅದು ಗುಡ್ ಲೈಫ್ ನ ಲೀಡ್ ಮಾಡೋದಕ್ಕೆ ನಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಇವೆ, ಹೇರಳವಾಗಿದೆ ಅನ್ನೋಂಥದ್ದನ್ನ ಹೇಳ್ತಾರಂತದ್ದು. ಎ ಲೈಫ್ ಫುಲ್ ಆಫ್ ಪ್ಲೆಜರ್ ಅಂಡ್ ಕಂಫರ್ಟ್ಸ್. ಸೊ ಆವಾಗ ಮಾತ್ರ ಏನಾಗುತ್ತೆ ಅಂತಂದ್ರೆ ಪ್ಲೆಜರ್ ಮೀನ್ಸ್ ಹ್ಯಾಪಿನೆಸ್ ಅಂಡ್ ಕಂಫರ್ಟ್ಸ್. ಯಾವಾಗ ಮಿನಿಮಮ್ ಆಗಿ ಬದುಕೋದಕ್ಕೆ ನಾವು ಪ್ರಯತ್ನ ಪಟ್ಟಾಗ, ಓಕೆ, ಮ್ಯಾಕ್ಸಿಮಮ್ ಅಲ್ಲ ಮಿನಿಮಮ್ ಆಗಿ ಇರೋಂಥದ್ರಲ್ಲ ಲಿಮಿಟೆಡ್ ಆಗಿ ನಾವು ಸೊ ಲೈಫ್ ನ ಲೀಡ್ ಮಾಡೋದಕ್ಕೆ ಸೊ ಟ್ರೈ ಮಾಡಿದಾಗ ಸೊ ವಿ ಆರ್ ಏನಂತಂದ್ರೆ ಪ್ಲೆಜರ್ ಅಂಡ್ ಕಂಫರ್ಟ್ಸ್. ಪ್ಲೆಜರ್ ಮೀನ್ಸ್ ಹ್ಯಾಪಿನೆಸ್ ಅಂಡ್ ಕಂಫರ್ಟ್ಸ್ ಅಂತಂತಂದ್ರೆ ಇರೋದ್ರಲ್ಲೇ ಲೈಫ್ ನ ಕಂಫರ್ಟ್ ಆಗಿ ಸೊ ಲೈಫ್ ಲೀಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದನ್ನ ಹೇಳ್ತಾರಂಥದ್ದು. ಅಂಡ್ ವರ್ಕ್ ಫಾರ್ ದಟ್ ಗೋಲ್ಡನ್ ಎರಾ. ಸೊ ಆವಾಗ ಅದು ಏನಾಗುತ್ತೆ ಅಂತಂತಂದ್ರೆ ಇಟ್ ಇಸ್ ಅ ಗೋಲ್ಡನ್ ಎರಾ ಅಂತಂತಂದ್ರೆ ಸಮೃದ್ಧವಾಗಿರುವಂತ ಒಂದು ದಶಕ ಆಗುತ್ತೆ ಅನ್ನೋಂಥದ್ದನ್ನ ಹೇಳ್ತಾರಂಥದ್ದು. ವಾಟ್ ಎವರ್ ಯು ಡೂ ಮಸ್ಟ್ ಕಮ್ ಫ್ರಮ್ ದ ಹಾರ್ಟ್, ಎಕ್ಸ್ಪ್ರೆಸ್ ಯುವರ್ ಸ್ಪಿರಿಟ್ ಅಂಡ್ thereby you will also spreaded love and joy around you. ಸೊ ಆ ಒಂದು ಏನು ಪ್ಲೆಜರ್ ಕಂಫರ್ಟ್ಸ್ ಅನ್ನೋಂಥದ್ದು ಲೈಫ್ ಆಗಿ ಯಾವಾಗ ಸಿಗುತ್ತೋ ಅದನ್ನ ನಾವ್ ಯಾವ್ದಿಂದ ಇದ್ ಮಾಡ್ಬೇಕು ಅಂತಂತಂದ್ರೆ ಮಸ್ಟ್ ಕಮ್ ಫ್ರಮ್ ದ ಹಾರ್ಟ್ ಅಂತಂತಂದ್ರೆ ಅದನ್ನ ಯಾವ್ದ್ರಿಂದ ಎಕ್ಸ್ಪ್ರೆಸ್, ಯಾವ ಕಡೆಯಿಂದ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಹಾರ್ಟ್ ಇಂದ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋಂಥದ್ದನ್ನ ಹೇಳ್ತಾರಂಥದ್ದು. ಸೊ ಯುವರ್ ಸ್ಪಿರಿಟ್ ಅಂಡ್ thereby you will ಆಲ್ಸೋ ಸ್ಪ್ರೆಡ್ ಲವ್ ಅಂಡ್ ಜಾಯ್ ಅರೌಂಡ್ ಯು. ಸೊ ಆವಾಗ ಮಾತ್ರನೇ ನಾವ್ ಏನನ್ನ ಹಂಚಬಹುದು ಅಥವಾ ಏನನ್ನ ಸ್ಪ್ರೆಡ್ ಮಾಡಬಹುದು ಅಂತಂತಂದ್ರೆ ಸೊ ಜಾಯ್, ಲವ್ ಅಂಡ್ ಜಾಯ್ ಅನ್ನೋಂಥದ್ದನ್ನ ನಮ್ಮ ಸುತ್ತಮುತ್ತ ನಾವೆಲ್ಲ ನಮ್ಮ ಸರೌಂಡಿಂಗ್ ಏನ್ ಮಾಡ್ಬೇಕು ಅಂತಂತಂದ್ರೆ ಸ್ಪ್ರೆಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾರಂಥದ್ದು. ಮೈ ಫಸ್ಟ್ such a meeting took place in a high school in Tripura. It was a gathering of 500 students and teachers. So first meeting ಎಲ್ಲಿ ಮಾಡೋದು ಅಂತಂತಂದ್ರೆ ಸೊ ಸ್ಕೂಲ್ ಇನ್ ತ್ರಿಪುರ ಅನ್ನೋಂಥ ಪ್ಲೇಸ್ ಅಲ್ಲಿ ಸೊ ಈ ಫಸ್ಟ್ ಮೀಟಿಂಗ್ ನ ಮಾಡೋಂಥದ್ದು. ಸೊ ಅಲ್ಲಿ 500 ಸ್ಟೂಡೆಂಟ್ಸ್ ಗ್ಯಾದರ್ ಆಗಿರ್ತಾರೆ ಅಂಡ್ ಟೀಚರ್ಸ್ ಆಲ್ಸೋ. ಓಕೆ, ಟೀಚರ್ಸ್ ಅಂಡ್ 500 ಸ್ಟೂಡೆಂಟ್ಸ್ ಗ್ಯಾದರ್ ಆಗಿರುವಂತದ್ದು ಸೊ ತ್ರಿಪುರ ಅನ್ನೋ ಒಂದು ಪ್ಲೇಸ್ ಅಲ್ಲಿ. ಆಫ್ಟರ್ my talk on the second vision for transforming India into a developed nation, there were a series of questions. So ಅದರಲ್ಲಿ ಮೇಜರ್ ಆಗಿ ಇವರು ಏನು ಒಂದು ಇದ್ರಲ್ಲಿ ಆ ಒಂದು ಮೀಟಿಂಗ್ ಅಲ್ಲಿ ಏನು ಇವರು ಹೇಳ್ಬೇಕು ಅಂತ ಇರ್ತಾರ ಅಂತಂದ್ರೆ ಆಫ್ಟರ್ ಮೈ ಟಾಕ್ ಆನ್ ದಿಸ್ ಸೆಕೆಂಡ್ ವಿಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಇಂಟು ಎ ಡೆವಲಪ್ಡ್ ನೇಷನ್. ಡೆವಲಪ್ಡ್ ನೇಷನ್ ಮಾಡ್ಬೇಕು ಅಂತಂತಂದ್ರೆ ಸೊ ಟ್ರಾನ್ಸ್ಫಾರ್ಮಿಂಗ್ ಮಾಡೋಂಥದ್ದು. ಸೊ ಅಂದ್ರೆ ದೇಶನ ಅಥವಾ ಇಂಡಿಯಾ ಕಂಟ್ರಿ ಇದೆಯಲ್ವಾ ಅದನ್ನ ಡೆವಲಪ್ಡ್ ಕಂಟ್ರಿ ಮಾಡ್ಬೇಕು ಅಂತಂತಂದ್ರೆ ನಮ್ಮ ವಿಷನ್ ಅಂತಂತಂದ್ರೆ ಸೊ ನಾವ್ ಏನ್ ಥಿಂಕ್ ಮಾಡ್ತೀವಿ ಆ ಥಿಂಕ್ ಮಾಡೋಂಥದ್ದು ಏನಾಗಿರ್ಬೇಕು ಅಂತಂತಂದ್ರೆ ಅದು ಟ್ರಾನ್ಸ್ಫಾರ್ಮಿಂಗ್ ಆಗಿರ್ಬೇಕು ಅಂತಂದ್ರೆ ಅದನ್ನ ಬದಲಾಯಿಸುವಂತ ಒಂದು ಚಿಂತನೆ ಆಗಿರ್ಬೇಕು ಅನ್ನೋಂಥದ್ದನ್ನ ಹೇಳ್ತಾರಂತದ್ದು. ಅದ್ರ ಬಗ್ಗೆ ಇವರು ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿರ್ತಾರೆ. ದೇರ್ ವರ್ ಎ ಸೀರೀಸ್ ಆಫ್ ಕ್ವಶನ್ಸ್. ಸೊ ಹಂಗಾಗಿ ಆ ಒಂದು ವಿಷಯದ ಬಗ್ಗೆ ಇವ್ರು ಏನು ಅಂತಂತಂದ್ರೆ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಇಂಟು ಎ ಡೆವಲಪ್ಡ್ ನೇಷನ್. ಓಕೆ, ಸೊ ಆ ವಿಷಯದ ಬಗ್ಗೆ ಇವರು ಸೀರೀಸ್ ಆಫ್ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅಂದ್ರೆ ಯಾವ ತರ ಅದನ್ನ ಡೆವಲಪ್ ಮಾಡ್ಬೇಕು ಅಂತಂತಂದ್ರೆ ಸೊ ಏನೆಲ್ಲ ಬೇಕು ಅನ್ನೋಂಥದ್ದು ಕ್ವಶನ್ಗಳ ಮುಖಾಂತರ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಟೂ ಆಫ್ ವಿಚ್ ಐ ವುಡ್ ಲೈಕ್ ಟು ಡಿಸ್ಕಸ್. ದ ಫಸ್ಟ್ ಕ್ವಶನ್ ವಾಸ್ ವೇರ್ ಡು ವಿ ಗೆಟ್ ಎ ರೋಲ್ ಮಾಡೆಲ್ ಫ್ರಮ್, ಅಂಡ್ ದ ಸೆಕೆಂಡ್ ಕ್ವಶನ್ ಈಸ್ ಹೌ ಡು ಯು ಗೆಟ್ ರೋಲ್ ಮಾಡೆಲ್. ಸೊ ಆ ಒಂದು ಭಾಗವಾಗಿ ಇವರು ಎರಡು ಕ್ವಶನ್ ನ ಮಾಡ್ಕೊಳ್ತಾರೆ. ಸೊ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋದು ಯಾವ ವಿಷಯ ಅಂತಂದ್ರೆ ಸೆಕೆಂಡ್ ವಿಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಇಂಟು ಎ ಡೆವಲಪ್ಡ್ ನೇಷನ್ ಅನ್ನೋಂತ ಏನಿದೆ ಆ ಇಶ್ಯೂ ಇದೆ ಅದ್ರ ಬಗ್ಗೆ ಇವರು ಡಿಸ್ಕಸ್ ಮಾಡೋದ್ರಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂತ ಎರಡು ಕ್ವಶನ್ ಅನ್ನ ಇವರು ಅರೈಸ್ ಮಾಡ್ತಾರೆ. ಸೊ ಒಂದ್ ಕ್ವಶನ್ ಏನು ಅಂತಂದ್ರೆ ದ ಫಸ್ಟ್ ಕ್ವಶನ್ ವಾಸ್ ವೇರ್ ಡು ವಿ ಗೆಟ್ ಎ ರೋಲ್ ಮಾಡೆಲ್ ಫ್ರಮ್, ಎಲ್ಲಿಂದ ರೋಲ್ ಮಾಡೆಲ್ಸ್ ನ ನಾವು ಪಡ್ಕೋಬೇಕು. ಅಗೇನ್ ಸೆಕೆಂಡ್ ಕ್ವಶನ್ ಈಸ್ ಹೌ ಡು ಯು ಗೆಟ್ ಎ ರೋಲ್ ಮಾಡೆಲ್, ಅದ್ರ ಜೊತೆಗೆ ರೋಲ್ ಮಾಡೆಲ್ ನ ನಾವ್ ಎಲ್ಲಿಂದ ತಗೋಬೇಕು. ಅರ್ಥ ಆಯ್ತಾ? ಎಲ್ಲಿಂದ ಬರ್ತಾರ ಮತ್ತೆ ಎಲ್ಲಿಂದ ತಗೋಬೇಕು ಅನ್ನೋಂಥದ್ದು
ಆ ಎರಡು ಕ್ವಶನ್ ಆಗಿರುವಂತದ್ದು